ಶಾಲೆಯಲ್ಲಿ ಪಾಠ ಮಾಡುವಂತಹ ಸಂದರ್ಭದಲ್ಲಿ ಶ್ರೀರಾಮನ ವಿರುದ್ಧವಾಗಿ ಅವಹೇಳನಕಾರಿಯಾದಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಂಥ ಶಿಕ್ಷಕಿಯನ್ನು ಈಗ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅದು ಶಾಲಾ ಆಡಳಿತ ಮಂಡಳಿಯಿಂದ. ಮಂಗಳೂರಿನಲ್ಲಿ ನಡೆದಿದ್ದಂತಹ ಘಟನೆ ಇದು. ಆ ಘಟನೆ ಬೆಳಕಿಗೆ ಬರ್ತಾ ಇದ್ದಂತೆ ಆ ಶಿಕ್ಷಕಿಯನ್ನು ಶಾಲೆಯ ಆಡಳಿತ ಮಂಡಳಿ ಸಸ್ಪೆಂಡ್ ಮಾಡಿ ಆದೇಶವನ್ನು ಹೊರಡಿಸಿದೆ. ಪೋಷಕರ ಮುಂದೆ ಅಮಾನತು ಮಾಡಿರೋದಾಗಿ ಘೋಷಣೆ ಮಾಡಿದ್ದಾರೆ ಆಡಳಿತ ಮಂಡಳಿಯ ಅಧಿಕಾರಿಗಳು. ಶಾಲಾ ಮುಂಭಾಗ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತೇಳಿ ಘೋಷಣೆಯನ್ನು ಕೂಡ ಕೂಗಿದ್ದಾರೆ. ಶಾಲಾ ವಿದ್ಯಾರ್ಥಿಗಳಿಂದ ರಾಮಧ್ವಜ ಹಿಡಿದು ಸಂಭ್ರಮವನ್ನು ಕೂಡ ಪಡಲಾಗಿದೆ. ಯಾವಾಗ ಮಂಗಳೂರಿನ ಸಂತ ಜೆರೋಸ ಶಾಲೆಯ ಇಬ್ಬರು ಶಿಕ್ಷಕರು ಸಸ್ಪೆಂಡ್ ಆಗಿರುವಂಥದ್ದು. ಇಬ್ಬರು, ಶಿಕ್ಷಕಿ ಪ್ರಭಾ ಹಾಗೂ ಶಿಕ್ಷಕ ಸ್ಟೀವನ್, ಇಬ್ಬರನ್ನು ಕೂಡ ಆಡಳಿತ ಮಂಡಳಿ ಅಮಾನತನ್ನು ಮಾಡಿ ಆದೇಶವನ್ನು ಹೊರಡಿಸಿದೆ. ಪಟ್ಟು ಹಿಡಿದು ಕೂತಿದ್ರು ವಿದ್ಯಾರ್ಥಿಗಳು, ಅಮಾನತು ಮಾಡಿ ಅಂತೇಳಿ. ಶ್ರೀರಾಮನ ವಿರುದ್ಧವಾಗಿ ಅವಹೇಳನ ಆರೋಪವನ್ನು ಮಾಡಿದ್ರು ಪಾಠ ಮಾಡಬೇಕಾದ್ರೆ. ಈ ಆರೋಪ ಕೇಳಿ ಬರ್ತಾ ಇದ್ದಂತೆ, ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು. ಮಂಗಳೂರಿನ ಸಂತ ಜೆರೋಸ ಶಾಲೆಯಲ್ಲಿ ಈ ಘಟನೆ ಕೂಡ ನಡೆದಿತ್ತು. ಈಗ ಜೆರೋಸ ಶಾಲೆಯ ಇಬ್ಬರು ಶಿಕ್ಷಕರು ಸಸ್ಪೆಂಡ್ ಆಗಿದ್ದಾರೆ. ಪ್ರಭಾ ಶಿಕ್ಷಕಿ ಹಾಗೂ ಶಿಕ್ಷಕ ಸ್ಟೀಫನ್ ಇಬ್ಬರನ್ನು ಕೂಡ ಅಮಾನತು ಮಾಡಿ ಶಾಲೆಯ ಆಡಳಿತ ಮಂಡಳಿ ಆದೇಶವನ್ನು ಹೊರಡಿಸಿದೆ. ಯಾವಾಗ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವ ಘೋಷಣೆಯನ್ನು ಮಾಡ್ತಾರೋ ಅಲ್ಲಿ ತಕ್ಷಣ ಅಲ್ಲಿದ್ದಂಥ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಹೇಳಿ ಕೂಗ್ತಾರೆ. ರಾಮಧ್ವಜವನ್ನು ಹಿಡಿದು ಸಂಭ್ರಮವನ್ನು ಕೂಡ ಪಟ್ಟಿದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ವಿ ಯಾವ ರೀತಿಯಾಗಿ ಅಲ್ಲಿ ವಿದ್ಯಾರ್ಥಿಗಳು ಸಂಭ್ರಮವನ್ನು ಪಡ್ತಿದ್ದಾರೆ ಅಂತೇಳಿ. ನೋಡಿ, ಒಂದು ಶಾಲೆಯಲ್ಲಿ ಯಾವುದೇ ಒಂದು ವಿಚಾರವನ್ನು ಮಕ್ಕಳಿಗೆ ತಿಳಿ ಹೇಳಬೇಕಾದ್ರೆ ಶಿಕ್ಷಕರು ಬಹಳ ಎಚ್ಚರಿಕೆಯಿಂದ ಇರಬೇಕು. ಇದೊಂದು ತಕ್ಕ ಪಾಠ. ಶಿಕ್ಷಕರು ಕೂಡ ಪಾಠವನ್ನು ಕಲಿಬೇಕಾಗತ್ತೆ ಕೆಲವೊಂದು ಸಂದರ್ಭದಲ್ಲಿ. ನೋಡಿ, ಇವತ್ತು ಇಡೀ ದೇಶ ವಿದೇಶಗಳಲ್ಲಿ ಜೈ ಶ್ರೀರಾಮ್ ಅನ್ನುವ ಘೋಷಣೆ ಮೊಳಗ್ತಾ ಇದೆ. ನೂರಾರು ವರ್ಷಗಳ ಹೋರಾಟಕ್ಕೆ ಸಿಕ್ಕಿರುವಂಥ ಜಯ ಅದು. ಒಂದು ಕಡೆ ಶ್ರೀರಾಮ ಮಂದಿರದ ಉದ್ಘಾಟನೆ ಆದ ಬಳಿಕ ಲಕ್ಷಾಂತರ ಭಕ್ತರು ಈಗ ಅಲ್ಲಿಗೆ ಭೇಟಿ ಕೊಡ್ತಾರೆ. ಇಂಥ ಸಂದರ್ಭದಲ್ಲಿ ಈ ಶಿಕ್ಷಕಿ ಈ ರೀತಿಯಾಗಿ ಅವಹೇಳನ ರೀತಿಯಲ್ಲಿ ಹೇಳಿಕೆಯನ್ನು ಪಾಠದ ರೀತಿಯಲ್ಲಿ ಮಾಡೋದು ತಪ್ಪು. ಸೊ ಇದು ಒಂದು ಸ್ಪಷ್ಟ ಸಂದೇಶ ಕೂಡ ರವಾನೆ ಆಗಿದೆ. ಇಬ್ಬರು ಶಿಕ್ಷಕ ಹಾಗೂ ಶಿಕ್ಷಕಿಯನ್ನು ಸಸ್ಪೆಂಡ್ ಮಾಡಲಾಗಿದೆ. ನೋಡಿ, ದೃಶ್ಯವನ್ನ ನೋಡಿ, ಅಲ್ಲಿ ಹನುಮಧ್ವಜವನ್ನು ಹಿಡಿದುಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಸಂಭ್ರಮವನ್ನು ಪಡ್ತಿದ್ದಾರೆ. ಜೈ ಶ್ರೀರಾಮ್ ಅಂತೇಳಿ ಘೋಷಣೆಯನ್ನು ಕೂಡ ಕೂಗ್ತಾ ಇದ್ದಾರೆ. ಸೊ ಈಗ ಪಾಠ ಮಾಡುವ ಸಂದರ್ಭದಲ್ಲಿ ಇನ್ನು ಮುಂದೆ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಎಚ್ಚರಿಕೆಯಿಂದ ಪಾಠವನ್ನು ಮಾಡಬೇಕು. ಕೆಲವೊಂದು ವಿಚಾರಗಳನ್ನು ಹೇಳಬೇಕಾಗುತ್ತೆ, ಆದರೆ ಅವಹೇಳನ ಮಾಡಬೇಕು. ಹೇಳಿಕೆಗಳು ವಿಚಾರಧಾರೆ ಆಗಿರಬೇಕು, ಅವಹೇಳನ ರೀತಿಯಲ್ಲಿ ಇರಬಾರ್ದು ಅನ್ನೋದು ಈಗ ಇಡೀ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ ರವಾನೆ ಆದಂತೆ ಕಂಡು ಬರ್ತದೆ. ಯಾಕಂದರೆ ನೋಡಿ, ಶಾಲೆಯ ಆಡಳಿತ ಮಂಡಳಿ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿರುವಂಥದ್ದು. ಅದು ಇಬ್ಬರನ್ನು, ಶಿಕ್ಷಕಿ ಪ್ರಭಾ ಹಾಗೂ ಶಿಕ್ಷಕ ಸ್ಟೀಫನ್ ಇಬ್ಬರನ್ನು ಕೂಡ ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದೆ. ಯಾವಾಗ ಈ ಒಂದು ಆದೇಶ ಹೊರಬಿತ್ತೋ ತಕ್ಷಣ ಶಾಲಾ ಮುಂಭಾಗ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತೇಳಿ ಘೋಷಣೆ ಕೂಗಿದ್ದಾರೆ. ರಾಮಧ್ವಜವನ್ನು ಹಿಡಿದುಕೊಂಡು ಸಂಭ್ರಮ ಪಟ್ಟಿದ್ದಾರೆ. ನೋಡಿ, ಇವತ್ತು ಶಾಲೆಗಳಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಮಕ್ಕಳು ಶಿಕ್ಷಕರು ಏನು ಹೇಳ್ತಾರೋ ಅದೇ ವೇದ ವಾಕ್ಯ ಅಂತ ಅಂದ್ಕೊಂಡಿರ್ತಾರೆ. ಅದನ್ನು ಅವರೆಲ್ಲರೂ ಕೂಡ ನಂಬ್ತಾರೆ. ಹಾಗಾಗಿ ಅವರು ಪಾಠ ಮಾಡುವಾಗ ಬಹಳ ಜಾಗರೂಕತೆಯಿಂದ ಪಾಠ ಮಾಡಬೇಕು. ಬಹಳ ಜಾಗೃತಿಯನ್ನು ಮೂಡಿಸುವ ಕೆಲಸಗಳಾಗಬೇಕು. ಅದನ್ನು ಬಿಟ್ಟು ಪ್ರಚೋದನಕಾರಿಯಾದಂತಹ ಪಾಠವನ್ನು ಮಾಡೋದಾಗಲಿ, ಅವಹೇಳನ ರೀತಿಯಲ್ಲಿ ಪಾಠಗಳನ್ನು ಮಾಡೋದು ತುಂಬ ತಪ್ಪು ಅನ್ನೋದು ಈಗ ಇಬ್ಬರಿಗೂ ಕೂಡ ಅರಿವಾಗಿದೆ. ಹಾಗಾಗಿ ಶಾಲಾ ಆಡಳಿತ ಮಂಡಳಿ ಅವರನ್ನು ಅಮಾನತು ಕೂಡ ಮಾಡಲಾಗಿದೆ. ನೋಡಿ, ಇನ್ನು ಶಾಸಕ ವೇದವ್ಯಾಸ್ ಅವರು ಕೂಡ ಗರಂ ಆಗಿದ್ದಾರೆ ಶಾಲಾ ಆಡಳಿತ ಮಂಡಳಿಯ ವಿರುದ್ಧವಾಗಿ. ಯಾವಾಗ ಈ ವಿಚಾರ ಬೆಳಕಿಗೆ ಬಂತೋ ಪ್ರತಿಯೊಬ್ಬರು ಕೂಡ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಶಾಸಕ ವೇದವ್ಯಾಸ್ ಅವರು ಕೂಡ ಈಗ
ವೇದವ್ಯಾಸ್ ಕಾಮತ್ ಅವರು ಕೂಡ ಗರಂ ಆಗಿರುವಂಥದ್ದು. ಸರ್ಕಾರ ಶಿಕ್ಷಕಿ ಮತ್ತು ಶಾಲೆಯನ್ನು ರಕ್ಷಣೆ ಮಾಡೋ ಕೆಲಸ ಮಾಡಬಾರದು ಅಂತ ಹೇಳಿ ಅವರು ಗರಂ ಆಗಿದ್ದಾರೆ. ಹಾಗೆ ಮಾಡಿದ್ರೆ ಇಡೀ ಹಿಂದೂ ಸಮಾಜ ತಿರುಗಿ ಬೀಳಲಿದೆ ಅನ್ನುವ ಎಚ್ಚರಿಕೆ ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಕ್ರಮ ಆಗದೇ ಇದ್ದರೆ ಪ್ರತಿಭಟನೆ, ಧರಣಿ, ಗಲಾಟೆ ನಡೆಯುತ್ತೆ. ನೀವು ತನಿಖೆ ಮಾಡಿ ತಕ್ಷಣ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ. ಪೊಲೀಸ್ ಇಲಾಖೆ ದೂರು ಪಡೆದಿದೆ, ಆದರೆ ನಿಮ್ಮ ವರದಿ ಮೇಲೆ ಕ್ರಮ ಆಗಲಿದೆ. ಕಾಂಗ್ರೆಸ್ನವರು ಬಂದು ಶಾಲೆಯನ್ನು ರಕ್ಷಣೆ ಮಾಡಿದ್ರೆ ನಾವು ಬಿಡೋದಿಲ್ಲ. ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಂದು ಕಡೆ ಶಾಲಾ ಆಡಳಿತ ಮಂಡಳಿ ಕ್ರಮವನ್ನು ತೆಗೆದುಕೊಂಡಿದೆ, ಮತ್ತೊಂದು ಕಡೆ ಶಾಸಕ ವೇದವ್ಯಾಸ್ ಕಾಮತ್ ಅವರು ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸರ್ಕಾರ ಆಗಲಿ, ಶಿಕ್ಷಕಿ ಮತ್ತು ಶಾಲೆಯನ್ನು ರಕ್ಷಣೆ ಮಾಡುವ ಕೆಲಸವನ್ನು ಮಾಡಬಾರ್ದು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮಂಗಳೂರು ಪ್ರತಿನಿಧಿ ದಿನೇಶ್ ಸಂಪರ್ಕದಲ್ಲಿದ್ದಾರೆ. ದಿನೇಶ್, ಈಗ ಸದ್ಯಕ್ಕೆ ಏನು ಲಭ್ಯವಾಗ್ತಾ ಇದೆ ಅಪ್ಡೇಟ್ ಅಲ್ಲಿಂದ? ಒಂದು ಕಡೆ ಶಾಸಕರು ಗರಂ ಆಗಿದ್ದಾರೆ, ಮತ್ತೊಂದು ಕಡೆ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಘೋಷಣೆಗೆ ಹೋಗಿದ್ದಾರೆ. ಇದೆಲ್ಲದಕ್ಕಿಂತ ಪ್ರಮುಖವಾಗಿ ಅಮಾನತು ಕೂಡ ಮಾಡಿ ಆದೇಶವನ್ನು ಕೂಡ ಹೊರಡಿಸಲಾಗಿದೆ. ಮತ್ತಷ್ಟು ಅಪ್ಡೇಟ್ ಕೊಡ್ಬೋದಾ ಈ ವಿಚಾರವಾಗಿ ದಿನೇಶ್? ನಾಗೇಂದ್ರ ಬಾಬು, ಜೆರೋಸಾ ಸ್ಕೂಲ್ ಏನಿದೆ ಅಲ್ಲಿಗ ಬಹಳಷ್ಟು ಬಿಗುವಿನ ವಾತಾವರಣ ಇರುವಂತದ್ದು. ಅಂದ್ರೆ ಅಲ್ಲಿನ ಆಡಳಿತ ಮಂಡಳಿ ಈಗಾಗಲೇ ಸ್ಟೀವನ್ ಒಬ್ರು ಶಿಕ್ಷಕರಿದ್ದಾರೆ, ಅವರು ಮತ್ತು ಪ್ರಭಾ ಅನ್ನುವಂಥವ್ರು ಇದ್ದಾರೆ, ಇಬ್ಬರನ್ನು ಅಮಾನತುಗೊಳಿಸಿದ್ದಾಗಿ ಏನು ಹೇಳಿದ್ದಾರೆ. ಆದ್ರೆ ಶಾಸಕರು ಹೇಳ್ತಾ ಇರುವಂತದ್ದು ಅಂದ್ರೆ ಅಮಾನತುಗೊಳಿಸಿದ್ದಾರೆ ಅಂತ ಆಡಳಿತ ಮಂಡಳಿ ಹೇಳಿದ್ದಾರೆ. ಆದ್ರೆ ರೈಟಿಂಗ್ ಅಲ್ಲಿ ಬರೆಯುವಾಗ ಆ ಶಿಕ್ಷಕಿಯರು ಏನು ತಪ್ಪು ಮಾಡಲಿಲ್ಲ, ಏನು ವಾಟ್ಸಪ್ ಅಲ್ಲಿ ಬಂದ ಮಾಹಿತಿ ಮತ್ತು ಪೋಷಕರ ಆಗ್ರಹದ ಮೇಲೆಗೆ ಅಮಾನತು ಮಾಡಿದ್ದೇವೆ ಅಂತ ರೈಟಿಂಗ್ ಅಲ್ಲಿ ಇರುವುದು, ಇದು ಶಾಸಕರ ಕೋಪಕ್ಕೂ ಕೂಡ ಕಾರಣವಾಗಿದ್ದು. ಇನ್ನೊಂದು ಕಡೆ ಇಲ್ಲಿಂದ ಅಮಾನತು ಮಾಡಿದ್ರು ಕೂಡ ಮೈಸೂರಿನಲ್ಲಿ ಅವರಿಗೆ ಏನು ಪೋಸ್ಟ್ ಸಿಗುವುದಕ್ಕೆ ಕಾರಣ ಆಗಿದೆ. ಈ ರೀತಿಯಾದಂತಹ ಗೊಂದಲ ಇದೆ. ಹೀಗಾಗಿ ಆಡಳಿತ ಮಂಡಳಿ ಸ್ಪಷ್ಟವಾದಂತಹ ಮಾಹಿತಿಯನ್ನು ಕೊಡಬೇಕು ಅನ್ನುವಂತ ಆಗ್ರಹವನ್ನು ಏನು ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾಡ್ತಿರುವಂತ ಒಂದು ಕಡೆ ಅದಾದ್ರೆ, ಮತ್ತೊಂದು ಕಡೆ ಈಗಾಗಲೇ ಶಾಲೆಯ ವಿದ್ಯಾರ್ಥಿಗಳನ್ನು ಬಿಟ್ಟಿದ್ದಾರೆ. ಹೀಗಾಗಿ ಹೊರ ಬಂದಂತಹ ವಿದ್ಯಾರ್ಥಿಗಳು ಜೈ ಶ್ರೀರಾಮ ಘೋಷಣೆಯನ್ನು ಕೂಗಿರುವಂತದ್ದು. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇಲ್ಲಿನ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಘೋಷಣೆಯನ್ನು ಕೂಗಿರುವಂತದ್ದು. ಇದಕ್ಕೆ ಸ್ಥಳೀಯ ಶಾಸಕರಾದಂತಹ ವೇದವ್ಯಾಸ್ ಕಾಮತ್ ಅವರು ಕೂಡ ಸಾಥ್ ನೀಡಿರುವಂತದ್ದು. ಅಂದ್ರೆ ವೇದವ್ಯಾಸ್ ಕಾಮತ್ ಅವರ ಜೊತೆಗೂಡಿ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಗಿರುವಂತದ್ದು ಮತ್ತು ರಾಮಧ್ವಜವನ್ನು ಹಿಡಿದು ಕುಣಿದು ಕುಪ್ಪಳಿಸ್ತಾ ಇರುವಂತದ್ದು. ಯಾಕಂದ್ರೆ ಶಿಕ್ಷಕಿಯವರು ಇಷ್ಟರವರೆಗೆ ನಮಗೆ ಬಹಳಷ್ಟು ಅಂದ್ರೆ ರಾಮ ಆಗಿರ್ಬೋದು, ಮೋದಿ ಅವರಾಗಿರ್ಬೋದು, ಇವರ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಡ್ತಿದ್ರು. ಈಗ ಅವರನ್ನು ಅಮಾನತು ಮಾಡಿದ್ದಾರೆ. ಇದೇ ಖುಷಿಯಲ್ಲಿ ಕುಣಿದು ಕುಪ್ಪಳಿಸ್ತಿದ್ದೇವೆ ಅನ್ನುವಂತ ಮಾಹಿತಿಯನ್ನು ಕೂಡ ವಿದ್ಯಾರ್ಥಿಗಳು ನೀಡಿರುವ ಒಟ್ಟಿನಲ್ಲಿ ಶಾಲಾ ಮುಂಭಾಗದಲ್ಲಿ ಸಾಕಷ್ಟು ಅಂದ್ರೆ ಪೋಷಕರು, ವಿದ್ಯಾರ್ಥಿಗಳು ಕೂಡ ಸೇರಿರುವಂತದ್ದು. ಒಂದ್ ಕಡೆಯಲ್ಲಿ ಒಂದಷ್ಟು ಆಗ್ರಹಗಳು ಕೂಡ ಕೇಳಿ ಬರ್ತಿರುವಂತದ್ದು, ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅನ್ನುವಂತ ಘೋಷಣೆಯನ್ನು ಕೂಗಿ ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ನಾಗೇಂದ್ರ ಬಾಬು, ದಿನೇಶ್, ನೋಡಿ, ಈಗ ಒಂದು ಸ್ಪಷ್ಟ ಸಂದೇಶಗಳು ರವಾನೆ ಆಗಬೇಕು. ಯಾಕಂದರೆ ಶಾಲೆಯಲ್ಲಿ ಪಾಠ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ಅವಹೇಳನಕಾರಿಯಾದಂಥ ಹೇಳಿಕೆಗಳನ್ನು ಕೊಡೋಕೆ ಹೋಗಬಾರ್ದು. ವಿಚಾರಧಾರೆಗಳಿರಬೇಕು, ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂಥ ಕೆಲಸಗಳಾಗಬೇಕು. ಆದರೆ ಅದನ್ನು ಬಿಟ್ಟು ಈ ಶಿಕ್ಷಕರು ಈಗ ಈ ರೀತಿಯಾಗಿ ಮಾಡೋದಕ್ಕೆ ಪ್ರಮುಖವಾದಂಥ ಕಾರಣ ಏನು? ಅಮಾನತು ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ, ಆದರೆ ಅವ್ರು ಯಾಕೆ ಈ ರೀತಿಯಾಗಿ ಮಾಡಿದ್ರು, ಅದ್ರ ಬಗ್ಗೆ ಏನೋ ತನಿಖೆ ಆಗುತ್ತಾ ದಿನೇಶ್? ನಾಗೇಂದ್ರ ಬಾಬು, ಪೋಷಕರು ಮತ್ತು ವಿದ್ಯಾರ್ಥಿಗಳು ಕೂಡ ಹೇಳುವುದು ಅಷ್ಟೇ. ಅಂದ್ರೆ ಈ ಹಿಂದಿನಿಂದಲೂ ಕೂಡ ಈ ಶಾಲೆ ಒಂದಷ್ಟು ರೂಲ್ಸ್ ಗಳಿದೆ. ಅಂದ್ರೆ ಬಿಂದಿಗೆ ಇಡಬಾರ್ದು, ಏನು ತಲೆಗೆ ಹೂ ಮುಡಿಬಾರ್ದು, ಕೈಗೆ ರಕ್ಷಾ ಬಂಧನ ಕಟ್ಟಬಾರ್ದು, ಈ ರೀತಿ ಅಂತ ಒಂದಷ್ಟು ರೂಲ್ಸ್ ಗಳಿತ್ತು. ಆ ರೂಲ್ಸ್ ಗಳಿಗೆ ನಾವೇನು ಅದನ್ನು ಫಾಲೋ ಮಾಡಿದ್ವಿ. ಆದ್ರೆ ಈಗ ನಮ್ಮ ದೇವರ ಬಗ್ಗೆ ಅಂದ್ರೆ ಶ್ರೀರಾಮಚಂದ್ರನ ಬಗ್ಗೆ, ಏನು ಅಯೋಧ್ಯೆ ರಾಮ ಮಂದಿರದ ಬಗ್ಗೆ ಈ ರೀತಿಯಾಗಿ ಹೇಳುವಂತದ್ದು ಸರಿಯಲ್ಲ. ಒಬ್ಬರು ಶಿಕ್ಷಕಿಯಾಗಿ ಮಕ್ಕಳಿಗೆ ಈ ರೀತಿಯಾದಂತಹ ಪಾಠ ಮಾಡಕೂಡ್ದು ಅನ್ನುವಂತ ಒಂದು ಏನು ಆಗ್ರಹವನ್ನು ಕೂಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಕೂಡ ಮಾಡ್ತಾ ಇರುವಂತದ್ದು. ಮತ್ತು ಈ ಶಿಕ್ಷಕಿ ಏನು ಪ್ರಭಾ ಇದ್ದಾರೆ, ಇವರ ಮೇಲೆ ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಮಾತಾಡ್ತಾ ಒಂದಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಶಿಕ್ಷಕಿ ಏನಿದ್ದಾರೆ ಅವರು ಈ ಹಿಂದಲೂ ಕೂಡ ಅಷ್ಟೇ, ಅಂದ್ರೆ ಈ ಹಿಂದಿನ ವರ್ಷದಲ್ಲೂ ಕೂಡ ಇದೇ ರೀತಿಯಾದಂತಹ ಪಾಠ ಮಾಡ್ತಿದ್ರು. ಅಂದ್ರೆ ಶ್ರೀರಾಮಚಂದ್ರನಾಗಿರ್ಬೋದು, ಮೋದಿ ಬಗ್ಗೆ ಆಗಿರ್ಬೋದು, ಒಂದಷ್ಟು ಅವಹೇಳನಕಾರಿ ಮಾತಾಡೋದು. ಜೊತೆಗೆ ಶಿಕ್ಷಕರಾದಂತಹ ಸ್ಟೀವನ್ ಏನಿದ್ದಾರೆ ಇವರು ಕೂಡ ಆ ಹಿಂದೂ ಧರ್ಮದಲ್ಲಿ ಪಾಲಿಸಿಕೊಂಡು ಅಂದ್ರೆ ಆರಾಧಿಸಿಕೊಂಡು ಬರ್ತಾ ಇರುವಂತಹ ದೇವರುಗಳು ಇವರ ಬಗ್ಗೆಯೂ ಕೂಡ ಒಂದಷ್ಟು ಕೆಟ್ಟದಾಗಿ ಮಾತಾಡುವಂತಹ
ಮಾತಾಡ್ತಿದ್ರು. ಇದು ಸರಿಯಲ್ಲ, ಹೀಗಾಗಿ ಇಬ್ಬರನ್ನು ಕೂಡ ಅಮಾನತು ಮಾಡಬೇಕು ಅನ್ನೋಂತ ಬಹಳಷ್ಟು ಆಗ್ರಹ ಕೇಳಿ ಬಂದಿದ್ದು. ಸದ್ಯಕ್ಕೆ ಇಬ್ಬರನ್ನು ಅಮಾನತು ಮಾಡಲಾಗಿದೆ. ಹೀಗಾಗಿ ಖುಷಿಯಲ್ಲಿ ವಿದ್ಯಾರ್ಥಿಗಳು ಶಾಲಾ ಮುಂಭಾಗದಲ್ಲಿ ಧ್ವಜ ಹಿಡಿದು ಜೊತೆಗೆ ಜೈ ಶ್ರೀರಾಮ್ ಅನ್ನುವಂತ ಘೋಷಣೆ ಕೂಗಿ ಒಂದಷ್ಟು ಕುಣಿದು ಕುಪ್ಪಳಿಸ್ತಾ ಇರುವಂತದ್ದು. ಶಾಸಕರು ಕೂಡ ಇದಕ್ಕೆ ಜೊತೆಯಾಗಿರುವಂತದ್ದು. ಜೊತೆಗೆ ಆ ವಿದ್ಯಾರ್ಥಿಗಳ ಪೋಷಕರು ಕೂಡ ದೊಡ್ಡ ಮಟ್ಟದಲ್ಲಿ ನಡೆದಿರುವಂತದ್ದು. ಆ ಶಾಲಾ ಮುಂಭಾಗದಲ್ಲಿ ಒಂದಷ್ಟು ಘೋಷಣೆಗಳು ಕೂಡ ಈಗಾಗಲೇ ಕೇಳಿ ಬರ್ತಾ ಇರುವಂತದ್ದು. ನಾಗೇಂದ್ರ ಬಾಬು. ಓಕೆ ದಿನೇಶ್, ಈಗ ಸದ್ಯಕ್ಕೆ ಶಾಲೆ ಮುಂಭಾಗದಲ್ಲಿ ವಿದ್ಯಾರ್ಥಿಗಳು ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಅಲ್ಲಿ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅದರ ಬಗ್ಗೆ ಮಾಹಿತಿ ಕೊಡ್ಬೋದಾ ದಿನೇಶ್? ನಾಗೇಂದ್ರ ಬಾಬು, ಈಗಾಗಲೇ ಶಾಲೆಯ ಗೇಟ್ನಿಂದ ಯಾರನ್ನು ಒಳಗಡೆ ಬಿಡ್ತಿಲ್ಲ. ಹೆಚ್ಚುವರಿಯಾಗಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪೊಲೀಸರನ್ನು ಕೂಡ ನಿಯೋಜಿಸಲಾಗಿದೆ. ಅಂದ್ರೆ ಯಾವುದೇ ರೀತಿಯಂತ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂತ ದೃಷ್ಟಿಯಲ್ಲಿ ಹೆಚ್ಚಿನ ಪೊಲೀಸ್ ಬಿಗಿ ಭದ್ರತೆಯನ್ನು ಕೂಡ ಈ ಒಂದು ಶಾಲೆಯ ಸುತ್ತಲೂ ವಹಿಸಿರುವಂತದ್ದು. ಮತ್ತು ಆ ಗೇಟ್ ನ ಒಳಗೆ ಯಾರು ಬಿಡ್ತಿಲ್ಲ. ಹೀಗಾಗಿ ಗೇಟ್ ನ ಹೊರಗೆ ಶಿಕ್ಷಕರು ಅಂದ್ರೆ ಇಲ್ಲಿನ ವಿದ್ಯಾರ್ಥಿಗಳ ಪೋಷಕರು, ಶಿಕ್ಷಕರು ಮತ್ತು ಆ ಶಾಸಕರು ಜೊತೆಯಾಗಿ ಇಲ್ಲಿ ಒಂದಷ್ಟು ಸಂಭ್ರಮ ಆಚರಿಸ್ತಿರುವಂತದ್ದು. ಜೊತೆಗೆ ಒಂದಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಜೊತೆಗೆ ಆ ಸಿಸ್ಟರ್ ಪ್ರಭಾ ಅನ್ನುವಂತ ಶಿಕ್ಷಕಿ ಏನಿದ್ದಾರೆ ಅವರು ಮತ್ತು ಸ್ಟೀವನ್ ವಿರುದ್ಧ ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಘೋಷಣೆಯನ್ನು ಕೂಡ ಕೂಗ್ತಾ ಇರುವಂತದ್ದು. ಯಾಕಂದ್ರೆ ಈ ಒಂದು ಶಿಕ್ಷಕಿ ಪ್ರಭಾ ಮತ್ತು ಸ್ಟೀವನ್ ಅವರು ಬಹಳ ಹಿಂದಿನಿಂದಲೂ ಕೂಡ ಇದೇ ರೀತಿಯಾಗಿ ಅವಹೇಳನಕಾರಿಯಾಗಿ ಮಕ್ಕಳಿಗೆ ಪಾಠ ಮಾಡ್ತಿದ್ರು. ಮತ್ತು ಆ ಒಂದು ವರ್ಕ್ ಇಸ್ ವರ್ಷಿಪ್ ಅನ್ನುವಂತ ಒಂದು ಪಾಠ ಏನಿದೆ, ಈ ಒಂದು ಪಾಠದಲ್ಲಿ ಇರುವಂತಹ ವಿಷಯವನ್ನು ಬಿಟ್ಟು ವಿಷಯದ ಹೊರತಾಗಿ ಒಂದಷ್ಟು ದೇವರುಗಳ ಬಗ್ಗೆ ಮತ್ತು ಮೋದಿಯ ಬಗ್ಗೆ ಅವಹೇಳನಕಾರಿ ಮಾತಾಡ್ತಿದ್ರು ಅನ್ನುವಂತ ಮಾತನ್ನು ಕೂಡ ವಿದ್ಯಾರ್ಥಿಗಳು ಹೇಳಿರುವಂತದ್ದು. ವಿದ್ಯಾರ್ಥಿಗಳು ಕೂಡ ಅಂದ್ರೆ ಈಗ ಸ್ವತಃ ಮಾಧ್ಯಮದ ಮುಂದೆ ಬಂದು ಈಗಾಗಲೇ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರುವಂತದ್ದು. ಅಂದ್ರೆ ಆ ಹಿಂದೂ ದೇವರುಗಳ ಬಗ್ಗೆ ಈ ಒಂದು ಶಿಕ್ಷಕಿ ಏನಿದ್ದಾರೆ ಇವರು ಬಹಳಷ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಇವರ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಮತ್ತು ಈ ಒಂದು ಶಿಕ್ಷಕಿ ಏನಿದ್ದಾರೆ ಮುಂದೆ ಯಾವುದೇ ಒಂದು ಶಾಲೆಯಲ್ಲಿ ಪಾಠ ಮಾಡಬೇಕು ಕೂಡ ಅವಕಾಶ ಮಾಡಿಕೊಡಬಾರ್ದು ಅನ್ನುವಂತ ಒಂದು ಆಕ್ರೋಶವನ್ನು ವಿದ್ಯಾರ್ಥಿಗಳು ಕೂಡ ಈಗಾಗಲೇ ಹೊರ ಹಾಕ್ತಾ ಇರುವಂತದ್ದು. ನಾಗೇಂದ್ರ ಬಾಬು, ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗಲ್ಲ. ನಾಳೆ ಯೇಸುವನ್ನ ಯಾರಾದರೂ ಹಿಂದೂ ಧರ್ಮದ ವ್ಯಕ್ತಿಗಳು ಮಾತಾಡಿದ್ರೆ ಅವ್ರು ಸುಮ್ಮನೆ ಕೂತ್ಕೊಳ್ತಾರಂತ ಯಾಕೆ ಕೇಳ್ತಾರೆ? ಕೇಳೋರು ಯೇಸುಗೆ ಮಾತಾಡಿದ್ರು ಸುಮ್ಮನೆ ಕೂತ್ಕೊಳ್ತಾರೆ ಅವರು? ನಾನು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಯಾವಾಗ ಶಿಕ್ಷಕಿ ಹಾಗೆ ಸಿಸ್ಟರ್ ಇಬ್ಬರನ್ನ ಕೂಡ ಶಿಕ್ಷಕ ಹಾಗೆ ಸಿಸ್ಟರನ್ನ ಅಮಾನತುಗೊಳಿಸಿ ಆದೇಶವನ್ನ ಹೊರಡಿಸಲಾಯಿತು. ವಿದ್ಯಾರ್ಥಿಗಳು ಶಾಲೆಯ ಆವರಣದಲ್ಲಿ ನಿಂತು ಹರ್ಷೋದ್ಗಾರವನ್ನ ಹೊರಡಿಸುತ್ತಿದ್ದಾರೆ. ಜೈ ಶ್ರೀರಾಮ್ ಅನ್ನೋ ಘೋಷಣೆಗಳನ್ನ ಮೊಳಗಿಸಲಾಗ್ತಾ ಇದೆ. ಯಾವುದೇ ಧರ್ಮ ಇರಬಹುದು, ಆ ಧರ್ಮಕ್ಕೆ ಪೂರಕವಾದ ವಿಚಾರಗಳನ್ನ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅಳವಡಿಸ್ಕೊಳ್ಳಿ ಅನ್ನೋದು ಸಹಜ ನಿರೀಕ್ಷೆ ಪೋಷಕರದ್ದು. ಆದರೆ ಧರ್ಮಕ್ಕೆ ಅವಹೇಳನೆ ಆಗುವಂತಹ ಅಥವಾ ಆ ವಿದ್ಯಾರ್ಥಿಗಳು ಮನೆಯಲ್ಲಿ ಉಪಾಸನೆ ಮಾಡುವಂತಹ ದೇವರುಗಳಿಗೆ ಅವಹೇಳನ ಮಾಡುವಂತಹ ವಿಚಾರಗಳನ್ನು ಪ್ರಸ್ತಾಪ ಮಾಡಿದಾಗ ಸಹಜವಾಗಿ ಒಂದು ರೀತಿಯ ಅಸಹನೆ ಪೋಷಕರಲ್ಲೂ ಕೂಡ ಬರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಶ್ರೀರಾಮನ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಯೋಧ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಹೇಳನಕಾರಿ ಮಾತುಗಳನ್ನು ಆಡಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಫೋಟವಾದ ವಿವಾದ ಇದು. ಸದ್ಯಕ್ಕೆ ಶಾಸಕ ವೇದವ್ಯಾಸ್ ಕಾಮತ್ ಕೂಡ ಶಾಲೆಗೆ ಭೇಟಿ ನೀಡಿದ್ದಾರೆ. ಮೊನ್ನೆಯಷ್ಟು ನಾವು ಗಮನಿಸ್ತಾ ಇದ್ವಿ, ಯಾವಾಗ ರಿಪಬ್ಲಿಕರಣದಲ್ಲಿ ಈ ಸುದ್ದಿಯನ್ನು ಬ್ರೇಕ್ ಮಾಡಲಾಯಿತು, ಐವಾನ್ ಡಿಸೂಜಾ ಅವರು ಕೂಡ ಹೋಗಿದ್ರು. ಹೆಚ್ಚಿಗೆ ಏನೂ ಆಗಿಲ್ಲ, ಏನು ಶಿಕ್ಷಕಿ ಮಾತನಾಡಿದ್ದಾರೆ ಅನ್ನೋ ವಿಚಾರ ಇದೆ, ನಾವು ವಿಚಾರಿಸ್ತೀವಿ ಅಂತ ಹೇಳಿ ಅಲ್ಲಿಂದ ವಾಪಸ್ ತೆರಳಿದ್ರು. ಇದೀಗ ದೊಡ್ಡ ಮಟ್ಟದ ಪ್ರತಿಭಟನೆಯ ಸ್ವರೂಪವನ್ನು ಯಾವಾಗ ಈ ವಿಚಾರ ಪಡೆದುಕೊಳ್ತು, ಆಗ ಬೇರೆ ವಿಧಿ ಇಲ್ಲದೆ ಇಬ್ಬರನ್ನ ಸಸ್ಪೆಂಡ್ ಮಾಡುವ ನಿರ್ಧಾರಕ್ಕೆ ಶಾಲೆಯ ಆಡಳಿತ ಮಂಡಳಿ ಬಂದಿದೆ. ಯಾವಾಗ ಶಾಲೆಯಿಂದ ಸಸ್ಪೆನ್ಷನ್ ಆರ್ಡರ್ ಅಮಾನತಿನ ಆದೇಶ ಹೊರಬಿತ್ತು, ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಘೋಷಣೆಯನ್ನ ಕೂಗ್ತಾ ಕುಣಿದು ಕುಪ್ಪಳಿಸಿ ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ. ಶಾಲೆ ಶಿಕ್ಷಕರು ಇದ್ರ ಬಗ್ಗೆ ಗೌರವ ವಿದ್ಯಾರ್ಥಿಗಳಿಗಿರಬೇಕು. ಆದರೆ ಪರಿಸ್ಥಿತಿ ಯಾವ ರೀತಿಯಾಗಿ ಹೋಗಿದೆ ಅಂದರೆ, ಅವರಿಗೆ ಕಲಿಸ್ತಾ ಇದ್ದ ಪಾಠ ಮಾಡ್ತಾ ಇದ್ದ ಶಿಕ್ಷಕನ ಅಮಾನತಿಗೆ ಇವತ್ತು ವಿದ್ಯಾರ್ಥಿಗಳು ಸಂಭ್ರಮಿಸುವ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಶಾಲೆ ಆಡಳಿತ ಮಂಡಳಿ ನೇರವಾಗಿ ಹೊಣೆ ಆಗುತ್ತೆ ಈ ರೀತಿಯ ವಾತಾವರಣ ನಿರ್ಮಾಣ ಆಗಿರೋದಕ್ಕೆ. ಶಾಲೆಯಲ್ಲಿ ಶಿಕ್ಷಕರು ಅಥವಾ ಶಿಕ್ಷಕಿ ಯಾವ ರೀತಿಯಾಗಿ ಬೋಧನೆಯನ್ನ ಮಾಡ್ತಿದ್ದಾರೆ ಮಕ್ಕಳಿಗೆ ಅನ್ನೋದ್ರ ಮೇಲೆ ನಿಗಾ ವಹಿಸಬೇಕಾದ ಜವಾಬ್ದಾರಿ ಶಾಲೆಯ ಆಡಳಿತ ಮಂಡಳಿಯದ್ದಿರುತ್ತೆ. ಅದರಲ್ಲೂ
ಯಾವಾಗ ವಿವಾದ ಗೊತ್ತಾಯಿತು, ಹೌದು ಸಹಜ, 4 ಗೋಡೆಯ ಮಧ್ಯೆ ಅಂದರೆ ಒಂದು ಶಾಲೆಯ ಕೊಠಡಿ ಒಳಗೆ ಶಿಕ್ಷಕಿ ಅಥವಾ ಶಿಕ್ಷಕ ಏನೆಲ್ಲ ಪಾಠವನ್ನು ಮಾಡ್ತಾರೆ ಅನ್ನೋದ್ರ ಇಂಚಿಂಚು ಮಾಹಿತಿ ಆಡಳಿತ ಮಂಡಳಿಗೆ ತಲುಪದೇ ಇರಬಹುದೇನೋ. ಆದರೆ ಯಾವಾಗ ವಿವಾದ ಆಗಿದೆ ಅನ್ನೋದು ತಿಳುವಳಿಕೆಗೆ ಬಂತು, ತಕ್ಷಣಕ್ಕಾದರೂ ಎಚ್ಚೆತ್ತುಕೊಳ್ಬೇಕಾಗಿತ್ತು ಶಾಲೆಯ ಆಡಳಿತ ಮಂಡಳಿ. ಆದರೆ ಎಲ್ಲಿವರೆಗೂ ಪೋಷಕರು ಬೀದಿಗಿಳಿದು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗೋದಿಲ್ವೋ, ಎಲ್ಲಿವರೆಗೂ ಮಾಧ್ಯಮಗಳು ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಬೆಳಗ್ಗಿನಿಂದಲೂ ಕೂಡ ಸತತವಾಗಿ ಸುದ್ದಿಯನ್ನು ಪ್ರಸಾರ ಮಾಡ್ತಿದೆ, ಎಲ್ಲಿವರೆಗೂ ಮಾಧ್ಯಮದಲ್ಲಿ ಸುದ್ದಿ ಪ್ರಸಾರ ಆಗಲಿಲ್ವೋ ಅಲ್ಲಿವರೆಗೂ ಕೂಡ ಶಾಲಾ ಆಡಳಿತ ಮಂಡಳಿ ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಮುಂದಾಗಲಿಲ್ಲ. ಇದು ಸಹಜವಾಗಿ ಪೋಷಕರಿಗೆ ಹಾಗೆ ಅಲ್ಲಿರ್ತಕ್ಕಂತಹ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರಿಗೆ ಆಕ್ರೋಶ ಮತ್ತಷ್ಟು ಹೆಚ್ಚಾಗಲಿಕ್ಕೆ ಕಾರಣವಾಯಿತು. ಇದೀಗ 2 ಶಿಕ್ಷಕರನ್ನ ಅಮಾನತು ಮಾಡಿ ಶಾಲೆಯ ಆಡಳಿತ ಮಂಡಳಿ ಆದೇಶವನ್ನ ಹೊರಡಿಸಿದೆ. ಯಾವಾಗ ಆದೇಶ ಹೊರಬಿತ್ತು, ವಿದ್ಯಾರ್ಥಿಗಳು ಜೈ ಶ್ರೀರಾಮ್ ಅಂತ ಹೇಳಿ ಘೋಷಣೆಯನ್ನ ಕೂಗ್ತಾ ಸಂಭ್ರಮಿಸ್ತಾ ಇದ್ದಾರೆ. 2 ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಶಾಸಕ ವೇದವ್ಯಾಸ್ ಕಾಮತ್ ಶಾಲೆಯ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಳ್ತಾ ಇರೋದು, ಅವರ ಬೆಂಬಲಿಗರು ಕೂಡ ಅಲ್ಲಿಗೆ ಬಂದಿರೋದು. ಮತ್ತೊಂದು ಕಡೆಯಲ್ಲಿ ವಿದ್ಯಾರ್ಥಿನಿಯರು ಶಾಲೆಯ ಮುಂಭಾಗದಲ್ಲಿ ನಿಂತು ಸಂಭ್ರಮವನ್ನ ಆಚರಿಸ್ತಾ ಇದ್ದಾರೆ.